ಗೊರಗುಂಟೆ ಸಿಗ್ನಲ್ ಗಂಟ ಡ್ರಾಪ್ ಕೊಟ್ಟರು ಅಣ್ಣ. ಗೋವಿಂದಣ್ಣ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡ್ರಾಪ್ ಫುಲ್ ಖುಷಿಯಿಂದ ಕೊಟ್ಬಿಟ್ಟವ್ರೆ. ಬೆಂಗಳೂರಿನಲ್ಲಿ ಬದುಕುವಂತ ಅರ್ಧಕ್ಕರ್ಧ ಜನ ಅರ್ಧ ಜೀವನನ ಅವರು ಟ್ರಾಫಿಕ್ ಜಾಮ್ ಅಲ್ಲೇ ಕಳ್ಕೊಂಡ್ಬಿಡ್ತಾರಪ್ಪ, ನನ್ನ ಸೇರಿಸಿ. ಇವಾಗ ನಾವು ತುಮಕೂರ್ಗೆ ಹೋಗ್ಬೇಕು. ತುಮಕೂರ್ಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಟ್ರಕ್ಗಳನ್ನ ಹಿಡ್ಕೊಂಡು ಹೋಗ್ಬೇಕು. ತಾತ ನಿಲ್ಲಿಸ್ತಿಲ್ಲ ತಾತ. ಹಿಂದೆ KSRTC ಬಸ್ ಬರ್ತಿದೆ. KSRTCಗೆ ಡ್ರಾಪ್ ಕೇಳ್ಬಿಡೋಣ. ಓಹೋ ಏನಿದು ಹೊಸ ಬಸ್ಸಾ? ಪೂಜೆ ಆಗಿದೆಯಲ್ಲ, ಹಳೆ ಬಸ್ಸೆ ಪೂಜೆ ಆಗಿದೆಯಲ್ಲ, ಅದಕ್ಕೆ ಫುಲ್ಲು ಬಲೂನ್ ಗಿಲ್ಲನ್ ಎಲ್ಲ ಕಟ್ಕೊಂಡು ಹೋಗ್ತವ್ರೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಟ್ಯಾಕ್ಸಿಯಲ್ಲಿ ಡ್ರಾಪ್ ತಗೊಂತೀನಿ ಅಂತ. ಇಷ್ಟು ದಿನ ನಾನು ಒಂದು ಬೆಟ್ಟನ ಹತ್ಬೇಕು ಅಂತ ಅನ್ಕೊಂಡಿದ್ರೆ ಯಾವ ಬೆಟ್ಟ ಅಂತ ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಂಡು ಆ ಬೆಟ್ಟಕ್ಕೆ ಯಾವ್ದು ಟ್ರಾನ್ಸ್ಪೋರ್ಟೇಷನ್ ಇದೆ ಅಂತ ನೋಡ್ಕೊಂಡು ಬಸ್ಸು ಅಥವಾ ಟ್ರೈನು ಯಾವುದೇ ಇದ್ರೂ ಆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಾನು ಆ ಬೆಟ್ಟದ ಗಂಟ ಹೋಗ್ಬಿಟ್ಟು ಆ ಬೆಟ್ಟನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆ ಬೆಟ್ಟದ ಬಗ್ಗೆ ಸ್ವಲ್ಪ ವಿಷಯಗಳನ್ನ ನಾವು ತಿಳ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಶಿವ ಅಂತ ಬರ್ತಿದ್ವಿ. ಆದ್ರೆ ಕೆಲವೊಂದು ಬೆಟ್ಟಗಳಲ್ಲಿ ಈ ಬಸ್ ಸ್ಟ್ಯಾಂಡ್ ಇಂದ ಅಥವಾ ರೈಲ್ವೆ ಸ್ಟೇಷನ್ ಇಂದ ಆ ಬೆಟ್ಟ ತುಂಬಾನೇ ದೂರ ಇರ್ತಿತ್ತು. ಆ ಬೆಟ್ಟಗಳಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಒಂದು ಹಿಚ್ ಹೈಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ, ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೋಗ್ಬೋದು, ಆಟೋಗಳು ಅಥವಾ ಬಸ್ಗಳು ಸಿಗ್ತಿದ್ವು. ಅಂದರೆ ಎಲ್ಲ ಬೆಟ್ಟಗಳಿಗೂ ಸಿಗ್ತಿರ್ಲಿಲ್ಲ. ಹಿಚ್ ಹೈಕಿಂಗ್ ಮಾಡ್ಕೊಂಡೇ ಹೋಗ್ತಿದ್ದೆ ಜಾಸ್ತಿ. ನಾನು ಹಿಚ್ ಹೈಕಿಂಗ್ ಮಾಡ್ಕೊಂಡು ಹೋದಾಗ ನನಗೆ ತುಂಬಾನೇ ಖುಷಿ ಸಿಗ್ತಿತ್ತು. ನೀವು ಹಂಗೆ ಹಿಂದಿನ ವಿಡಿಯೋಗಳೆಲ್ಲ ನೋಡಿ ಹಿಚ್ ಹೈಕಿಂಗ್ ಮಾಡಿರೋದು ತುಂಬಾ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ ಹಿಚ್ ಹೈಕಿಂಗ್ ನ ಮಾಡಿ ತುಂಬಾನೇ ದಿನ ಆಗೋಯ್ತು. ಆದ್ರಿಂದ ಇವತ್ತು ನಾನು ಒಂದು ಬೆಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಚೆನ್ನರಾಯನ ದುರ್ಗ. ಆ ಬೆಟ್ಟದ ಒಂದು ಸ್ಪೆಷಾಲಿಟಿ ಏನಂದ್ರೆ ಅಲ್ಲೊಂದು ಹಳೆಯ ಒಂದು ಮೂವಿ ಶೂಟಿಂಗ್ ಆಗಿದೆ. ಈಗ ನಾನು ಇರುವಂತದ್ದು ನಮ್ಮ ಮನೆ ಹತ್ರ ಒಂದು ನೈಸ್ ರೋಡ್ ಇದೆ. ಆ ನೈಸ್ ರೋಡ್ ಅಲ್ಲಿ ನಾನಿದ್ದೀನಿ. ಇಲ್ಲಿಂದ 98 ಕಿಲೋಮೀಟರ್ ತೋರಿಸ್ತಿದೆ. ಹಾಗಾದ್ರೆ ತಡ ಮಾಡೋದಕ್ಕೆ ಬನ್ನಿ ಹಿಚ್ ಹೈಕಿಂಗ್ ಮಾಡ್ಕೊಂಡು ಹೋಗೋಣ. ನಾವು ಹಿಚ್ ಹೈಕಿಂಗ್ ಯಾವ್ದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕಾರ್ ಸಿಕ್ಕಿದ್ರೆ ಕಾರು, ಲಾರಿ ಸಿಕ್ಕಿದ್ರೆ ಲಾರಿ, ಟೆಂಪೋ, ಗಾಡಿ, ಸೈಕಲ್ ಎಲ್ಲದರಲ್ಲೂ ಹಿಚ್ ಹೈಕಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ. ನಾವು ಬೈಕ್ ನಲ್ಲಿ ಹಿಚ್ ಹೈಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಅಂತೂ ಇರಲೇಬೇಕು. ಆದ್ರಿಂದ ನಾವು ಒಂದು ಹೆಲ್ಮೆಟ್ ನ ತಗೊಂಡಿದ್ದೀನಿ. ಈ ಹೆಲ್ಮೆಟ್ ಅಷ್ಟೊಂದು ಸೇಫ್ ಅಲ್ಲ, ಹೆಲ್ಮೆಟ್ ಹಾಕೊಂಬಾರ್ದು. ಹೇಳ್ಬೇಕಂದ್ರೆ ನನ್ನ ಹತ್ರ ಇದೇ ಹೆಲ್ಮೆಟ್ ಇದ್ದಿದ್ದು. ನೆಕ್ಸ್ಟ್ ಟೈಮ್ ಇಂದ ಹೆಲ್ಮೆಟ್ ಚೇಂಜ್ ಮಾಡ್ಕೊಳ್ಳೋಣ. ಹತ್ರದಲ್ಲಿ ಈ ಹೆಲ್ಮೆಟ್ ತಗೊಂಡ್ಬಿಟ್ಟೆ. ಬನ್ನಿ ಇವಾಗ ಫಸ್ಟ್ ಗಾಡಿನ ಹಿಡಿಯೋಣ. ಫಸ್ಟ್ ಗಾಡಿ ಇವಾಗ ನಮ್ಗೆ ಸಿಕ್ಕಿದೆ. ಗೊರಗುಂಟೆ ಪಾಳ್ಯ ಗಂಟ ನಮ್ಮನ್ನ ಬಿಡ್ತಾರಂತೆ. ಅಣ್ಣ ನಿಮ್ಮ ಹೆಸರು? ಗೋವಿಂದರಾಜ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬನ್ನಿ ನಡ್ರಿ ಹೋಗೋಣ. ಕೇಳಿದ ತಕ್ಷಣ ಫಸ್ಟ್ ಡ್ರಾಪ್ ಅಣ್ಣವರು ಗೋವಿಂದರಾಜ್ ಅವರು ಕೊಟ್ಟಿದ್ದಾರೆ. ಇಲ್ಲಿಂದ ಆರಾಮಾಗಿ ಏನೋ ಹೋಗ್ಬಿಡ್ಬೋದು. ಈ ಗೊರಗುಂಟೆ ಪಾಳ್ಯ ರೋಡ್ ಇದೆಯಲ್ಲ, ಆ ರೋಡಿಂದ ನಾವು ನೆಲಮಂಗಲಕ್ಕೆ ಹೋಗ್ಬೇಕು. ನಾವು ನೆಲಮಂಗಲಕ್ಕೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಟ್ರಕ್ಗಳನ್ನ ಹಿಡಿಬೇಕು. ಇವತ್ತು ಫುಲ್ಲು ಅಡ್ವೆಂಚರೇ ಅಂತ ಅನ್ಕೊಳ್ಳಿ. ಫುಲ್ ಅಡ್ವೆಂಚರ್ ಮಾಡಕ್ ಬರೋಣ. ಬನ್ನಿ ಇವತ್ತಿನ ದಿನ ಪೂರ್ತಿಯಾಗಿ ಎಂಜಾಯ್ ಮಾಡೋಣ. ಗೋವಿಂದಣ್ಣ ಹೋಗಿದ ಸ್ಪೀಡ್ಗೆ ಅದೆಷ್ಟು ಕಿಲೋಮೀಟರ್ ದೂರ ಹಿಂದೆ ಹೋಗಿ ಹೆಲ್ಮೆಟ್ ಬಿದೋಗುತ್ತೋ ಅಂತ ಅನ್ಕೊಂಡೆ. ಸದ್ಯಕ್ಕೆ ಗೋವಿಂದಣ್ಣ ಸ್ವಲ್ಪ ಸ್ಪೀಡ್ನ ಕಡಿಮೆ ಮಾಡಿದ್ರು ಕೇಳ್ದೇನೆ. ಗೊರಗುಂಟೆ ಸಿಗ್ನಲ್ ಗಂಟ ಡ್ರಾಪ್ ಕೊಟ್ಟರು ಅಣ್ಣ. ಗೋವಿಂದಣ್ಣ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡ್ರಾಪ್ ಫುಲ್ ಖುಷಿಯಿಂದ ಕೊಟ್ಬಿಟ್ಟವ್ರೆ. ಬೆಂಗಳೂರಿನಲ್ಲಿ ಬದುಕುವಂತ ಅರ್ಧಕ್ಕರ್ಧ ಜನ ಅರ್ಧ ಜೀವನನ ಅವರು ಟ್ರಾಫಿಕ್ ಜಾಮ್ ಅಲ್ಲೇ ಕಳ್ಕೊಂಡ್ಬಿಡ್ತಾರಪ್ಪ, ನನ್ನ ಸೇರಿಸಿ. ನಾನೇನು ಸುಮಾರಾಗಿರುತ್ತೆ ಅನ್ಕೊಂಡಿದ್ದೆ ಟ್ರಾಫಿಕ್ ಜಾಮ್. ನೋಡಿ ಪರವಾಗಿಲ್ಲ, ಒಳ್ಳೆ ಟ್ರಾಫಿಕ್ ಜಾಮೆ. ತುಮಕೂರ್ಗೆ ಹೋಗ್ಬೇಕು. ತುಮಕೂರ್ಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಟ್ರಕ್ಗಳನ್ನ ಹಿಡ್ಕೊಂಡು ಹೋಗ್ಬೇಕು. ಗೋವಿಂದಣ್ಣ ಇನ್ನ ಆ ಟ್ರಾಫಿಕ್ ಜಾಮಲ್ಲೇ ಸಿಗಾಕೋಗ್ಬಿಟ್ಟವ್ರೆ. ಇವಾಗ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು 87 ಕಿಲೋಮೀಟರ್ ಇದೆ. ಇಲ್ಲಿಂದ ಯಾವ್ದಾದ್ರು ದೊಡ್ಡದು ಟ್ರಕ್ ಹಿಡಿಬೇಕು. ನೆಲಮಂಗಲಗೆ BMTC ಬಸ್ ಸಹ ಹೋಗುತ್ತೆ. ಹಾಗಂತ ನಾವು BMTC ಬಸ್ಸಲ್ಲಂತೂ ಹೋಗಲ್ಲ. ಮುಂದೆ ದೊಡ್ಡ ಟ್ರಕ್ಕಿಗೆ ಕೈ ಹಾಕಿದೆ, ಆದರೆ ಟ್ರಕ್ಕು ನಿಲ್ಲಿಸ್ತಿಲ್ಲ. ಪೊಲೀಸ್ ಬೇರೆ ಇದ್ದಾರೆ ಮುಂದೆ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸದ್ಯ ನನ್ಕೊಂಡೆ ಪೊಲೀಸ್ ಇಲ್ಲ. ಮುಂದೆ ನಿಲ್ಲಿಸ್ತಾರೆ ಇಲ್ವೋ ಗೊತ್ತಿಲ್ವಲ್ಲ ಗಾಡಿಗಳು. ಕಾರಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ದೊಡ್ಡ ದೊಡ್ಡ ಟ್ರಕ್ಕೆ ಹಿಡಿಬೇಕು. ಹಾಗೆ ನಾನು ನಡ್ಕೊಂಡು ಹೋಗ್ತಿದ್ದೆ. ಸಡನ್ ಗಾಡಿ ನಿಲ್ಲಿಸಿ ಸುಮಂತ್ ಅಣ್ಣವರು ಡ್ರಾಪ್ ಬೇಕಂತ ಕೇಳಿ ಹತ್ತಿಸ್ಕೊಂಡು ಹೋಗ್ತವ್ರೆ ನಮ್ಮನ್ನ. ಇವಾಗ ಅಣ್ಣ ಬಂದ್ಬಿಟ್ಟು ಅಡಕ ಮಾರನ ಹಳ್ಳಿ ಅಂತ ಡ್ರಾಪ್ ಕೊಟ್ಟಿದ್ದಾರೆ. 1 ಊರು ಗಂಟ ನಾವು ಮತ್ತೆ ಮುಂದೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ ಹೆಸರು? ನಾಷ್ಟ ಮಾಡ್ಕೊಬಿಡಿ. ಸುಮಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾಷ್ಟ ಮಾಡ್ಕೊಬಿಡಿ ಫಸ್ಟ್. ಸುಮಂತ್ ಅಣ್ಣ ಈಗ ನಮ್ಮನ್ನ ಅಡಕ ಮಾರನ ಹಳ್ಳಿ ಅನ್ನೋ 1 ಊರು ಗಂಟೆ ಡ್ರಾಪ್ ಕೊಟ್ಟರು. ಇಲ್ಲಿಂದ ಆ ಬೆಟ್ಟ ಬಂದ್ಬಿಟ್ಟು 77 ಕಿಲೋಮೀಟರ್ ಇನ್ನೂ ಇದೆ. ನಾವಿವಾಗ ಸರ್ವಿಸ್ ರೋಡಲ್ಲಿ ಇದ್ದೀವಿ. ಸೇಮ್ ಆ್ಯಸ್ ಇಟ್ ಈಸು ನಾವು ಆ ಕಡೆ ಹೋಗ್ಬೇಕು. ಆ ಕಡೆ ಏನದು ಹೈವೇಗೆ ಹೋಗ್ಬೇಕು. ಹೈವೇಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಯಾವುದಾದ್ರು ಟ್ರಕ್ ಹಿಡಿಬೇಕು ಅಂತ ನನಗೆ ತುಂಬ ಇಷ್ಟ. ಅದು ಟ್ರಕ್ಕಲ್ಲಿ ಹೋದ್ರೇ ಅಡ್ವೆಂಚರ್ ಫೀಲ್ ಆಗೋದು.
ಅದರಿಂದ ದೊಡ್ಡ ಟ್ರಕ್ ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರಕ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನನ್ನ ಪಾಡಿಗೆ ನಾನು ಹಾಗೆ ಈ ರೋಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನಿಮಗೆ ಸೇತುವೆ ಕಾಣಿಸ್ತಿದೆಯಲ್ಲ, ಆ ಬ್ರಿಡ್ಜು ಸ್ಕೈ ವಾಕು, ಅದ್ರ ಕೆಳಗೆ ಹೋಗ್ಬಿಟ್ಟು ಡ್ರಾಪ್ ಕೇಳೋಣ ಅಂತ ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿಗೆ ಹೋಗ್ತಿದ್ದಾಗ ಒಂದಣ್ಣ ಓಯ್ ಬಾಯಿಲಿ ಅಂದರು. ಇವಾಗ ಹೋಗ್ತಾ ಇದ್ದೀವಿ. ಇವರು ಬಂದ್ಬಿಟ್ಟು ಅಂಗಡಿಯವರಂತೆ, ಅಂಗಡಿ ಓನರ್ ಅಂತೆ. ಇದು ನೆಲಮಂಗಲದಲ್ಲಿರುವಂಥ ಅಂಗಡಿ ಅಂತೆ. ಅಣ್ಣ ನೀರು ಕೊಡ್ತಾರಂತೆ, ನೀರು ಕುಡ್ಕೊಂಡು ಹೋಗೋಣ ಬನ್ನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಹೆಸರು ಅಣ್ಣ? ಬನ್ನು ಅಂತೇಳಿ. ಬನ್ನು. ಯಾವ ಊರು ನಿಮ್ಮದು? ನಮ್ಮೂರು ಹುಬ್ಳಿ. ಹುಬ್ಳಿನಾ? ಇಲ್ಲಿ ನಿಮ್ದು ಅಂಗಡಿ? ಅಂಗಡಿ ನಮ್ದು. ಹೌದಾ? ಇಲ್ಲಿ ಕೆಲಸ ಮಾಡಿ. ಹವಾ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ನಾಷ್ಟ ಮಾಡಿದ್ರಾ? ಇಲ್ಲ ಪರವಾಗಿಲ್ಲ, ನಾನು ಹೋಗ್ಬೇಕು. ಅಣ್ಣನ ಅಂಗಡಿಯಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸೀದಾ ಹಾಗೆ ನಡ್ಕೊಂಡು ಬರ್ತಾ ಇದ್ದೀನಿ. ಯಾವುದೇ ಡ್ರಾಪ್ ಸಿಗ್ತಿಲ್ಲ ಅಲ್ಲಿಗೆ. ಇನ್ನು 76 ಕಿಲೋಮೀಟ್ರ್ ನಾವು ವಿಚೈಕಿಂಗ್ ಮಾಡ್ಕೊಂಡು ಹೋಗಬೇಕು. ಇದು ನೋಡಿದ್ರೆ ಇದು ಸರ್ವಿಸ್ ರೋಡು, ಆ ಕಡೆ ಹೈವೇ ಇದೆ. ಈ ಸರ್ವಿಸ್ ರೋಡಲ್ಲಿ ಈ ಕಡೆನೂ ಗಾಡಿ ಬರುತ್ತೆ, ಆ ಕಡೆನೂ ಗಾಡಿ ಹೋಗುತ್ತೆ. ಅದಕ್ಕೆ ಈ ಕಡೆ ಯಾರಾದರೂ ಬಂದು ನಿಲ್ಲಿಸ್ತಾರ? ನನಗೆ ಈ ಥರ ದೊಡ್ಡ ದೊಡ್ಡ ಲಾರಿಯಲ್ಲಿ ಹೋಗಬೇಕು ಅಂತ ತುಂಬ ಆಸೆ, ತುಂಬ ಇಷ್ಟ. ಈ ಥರ ದೊಡ್ಡ ದೊಡ್ಡ ಲಾರಿಯಲ್ಲಿ ಹೋಗಬೇಕು ಅಂತ. ಆದರೆ ಆ ಲಾರಿಗಳು ನಿಲ್ಲಿಸಲ್ಲ. ನಿಲ್ಸೋಕ್ಕೆ ಈ ಥರ ಬಸ್ಗಳು ಅಡ್ಡ ಬರ್ತವೆ ನೋಡಿ, ಅದಕ್ಕೆ ನಿಲ್ಲಿಸಲ್ಲ ಲಾರಿಗಳು. ಎಲ್ಲಿ ಹೋಗ್ತಾ ಇದ್ದೀರಾ? ನಾ ಚಂದ್ರಾಯನದುರ್ಗ ವಿಚೈಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓ, ಅಲ್ಲೋರ್ಗೆ ಹೋಗ್ತಾ ಇದ್ದೀರಾ? ಎಲ್ಲಿ ಅಣ್ಣ? ಈ ಸರ್ಕಲ್ ಅಲ್ಲ, ಈ ನೆಕ್ಸ್ಟ್ ಸರ್ಕಲ್ಲು. ಹಾಂ, ಓಕೆ. ಅಲ್ಲಿಂದ ಸಿಗ್ತಾವ? ಎಸ್. ಹತ್ರ ಆಗುತ್ತಲ್ಲ? ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ವೆಂಕಟೇಶ್ ಅಣ್ಣ, ನಾಷ್ಟ ಮಾಡಿದ್ರಾ? ಹ್ಞೂ, ಆಯ್ತು ಆಯಿತು. ಹಾಂ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಎಷ್ಟು ಕಿಲೋಮೀಟ್ರ್ ಕೊಟ್ರಿ ನೀವು ಡ್ರಾಪು? ಒಂದು 3-4 ಕಿಲೋಮೀಟ್ರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ವೆಂಕಟೇಶ್ ಅಣ್ಣವರು ಇವಾಗ ನಮಗೆ 3 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟಿದ್ದಾರೆ. ಅವರು ಬಂದ್ಬಿಟ್ಟು ರೈಟ್ ಸೈಡ್ ಹೋಗ್ಬಿಡ್ತಾರಂತೆ. ನಾವು ಇವಾಗ ಹಿಂದೆ ಕಾಣ್ತಿರೋಂಥ ರೋಡ್ನಲ್ಲಿ ಸ್ಟ್ರೈಟಾಗಿ ಹೋಗಬೇಕು. ಲಾರಿಗಳು ಬರ್ತವೆ, ಬನ್ನಿ ಡ್ರಾಪ್ ಕೇಳ್ಕೊಬಿಡೋಣ. ಅದು ನನ್ನ ಪ್ರಕಾರ ನಿಲ್ಲಿಸ್ತಾರೆ ಅನಿಸುತ್ತೆ. ಡ್ರಾಪ್ ಮುಂದೆ. ಓ ತಾತ ನಿಲ್ಲಿಸ್ತಿಲ್ಲ ತಾತ, ಯಾಕೋ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಮುಖ ಹಿಂಗೆ ಅಂತ ಉಬ್ಬಿಸ್ಕೊಂಡು ಹೋಗ್ತಾರೆ. ಹ್ಯಾಪಿಯಾಗಿರ್ಬೇಕು ಯಾವಾಗಲೂ. ಉಬ್ಬಿಸ್ಕೊಂಡಿರೋದು ಇರೋದೇನೆ. ಹಿಂದೆ ಒಂದು ಟೆಂಪೋ ಬರ್ತೈತೆ ಚಿಕ್ಕದು. ಅಣ್ಣ ಜೈ ಮಾರುತಿ ಅಣ್ಣ. ಡ್ರಾಪು ಕೊಡಲಿಲ್ಲ. ಛೇ, ಇವಾಗ ನಾವು ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು. ನನ್ನ ಹಿಂದೆ ಈ ಹೈವೇ ಮತ್ತು ಸರ್ವಿಸ್ ರೋಡು ಎರಡು ಅಟ್ಯಾಚ್ ಆಗಿಬಿಟ್ಟು ದೊಡ್ಡ ರೋಡ್ ಆಗುತ್ತೆ. ಆ ರೋಡಲ್ಲಿ ಕೇಳಬೇಕು ಅನ್ಸುತ್ತೆ ಮೋಸ್ಟ್ಲಿ. ಯಾಕಂದರೆ ಇಲ್ಲಿ ಯಾರೂ ನಿಲ್ಲಿಸ್ತಿಲ್ಲ. ಇಲ್ಲಿ ಪ್ರಾಬ್ಲಮ್ ಆಗ್ಬೋದು ನಿಲ್ಲಿಸಿದ್ರೆ. 2000 years later. ನೀವು ಎಷ್ಟು ದೂರ ಹೋಗ್ತೀರಾ ಅಷ್ಟು ದೂರ? KSRTC ಸ್ಟಾಪ್ ಬರುತ್ತೆ, ಸೊಂಡೆಕೊಪ್ಪ ಕ್ರಾಸ್ ಹತ್ರ, ನೀವು ಅಲ್ಲಿಂದ ಹೋಗ್ಬೋದು. ಅಲ್ಲಿ ನೀವು ಎಲ್ಲಿ ಗಂಟೆ ಬಿಟ್ಟಿರೋ ಪರವಾಗಿಲ್ಲ. ನಿಮ್ಮ ಹೆಸರು ಅಣ್ಣ? ರಾಜೇಶ್. ನಾಷ್ಟ ಮಾಡಿದ್ರಾ? ನಮ್ಮದು ಆಯಿತು ಅಣ್ಣ. ಬೆಂಗಳೂರಿಂದ ಹಿಚೈಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥವ್ರ ಆಶೀರ್ವಾದ. ಅಣ್ಣ ಇವಾಗ 3 ಕಿಲೋಮೀಟ್ರ್ ಮುಂದೆ ಹೋಗ್ತಾರಂತೆ, ಅಲ್ಲಿ ಗಂಟ ಬಿಡ್ತಾರೆ. ಅಲ್ಲಿಂದ ಯಾವ್ದಾದ್ರು ಲಾರಿ ಸಿಗುತ್ತಾ ಅಂತಾನೆ ನೋಡೋಣ. ಲಾರಿಗೋಸ್ಕರ ಕಾಯ್ತಾ ಇದ್ದೀನಿ. ಲಾರಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಆ ಲಾರಿ ಇದ್ರೇ ಹಿಚೈಕಿಂಗ್ಗೆ ಒಂದು ಅದೇನೋ ಕಳೆ ಇದ್ದಂಗೆ. ಥ್ಯಾಂಕ್ ಯು ರಾಜೇಶ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಬಾಯ್. ರಾಜೇಶ್ ಅಣ್ಣವರು 3 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು. ಇದು ಬಂದ್ಬಿಟ್ಟು ಸೊಂಡೆಕೊಪ್ಪ ಕ್ರಾಸ್ ಅಂತೆ, ನೆಲಮಂಗಲ ತಾಲೂಕಿಗೆ ಸೇರುತ್ತೆ. ನಾವು ಇನ್ನೂ ಮುಂದೆ ಹೋಗಬೇಕು. ಯಾವುದಾದ್ರು ಟ್ರಕ್ ಹಿಡಿಬೇಕು ಅಂತ ಅನ್ಕೊತೀನಿ ನಾನು. ಟ್ರಕ್ಕೇ ಸಿಗ್ತಿಲ್ಲ, ಏನು ಮಾಡೋದು? ಇಲ್ಲಿಂದ 70 ಕಿಲೋಮೀಟ್ರ್ ಇದೆ. ಬರೀ 6 ಕಿಲೋಮೀಟ್ರ್ ಅಷ್ಟೇ ನಾವು ಹಿಚೈಕಿಂಗ್ ಮಾಡ್ಕೊಂಡು ಬಂದಿದ್ದು. ಅವ್ರು 3 ಇವ್ರು 3. ಕರೆಕ್ಟ್ ಆಯಿತು. 6 ಕಿಲೋಮೀಟ್ರ್ ಹಿಚೈಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು 70 ಕಿಲೋಮೀಟ್ರ್ ಹೋಗಬೇಕು ನಾವು. ಇಲ್ಲಿಂದ ಆದರೂ ನಾವು ಟ್ರಕ್ ಹಿಡಿಬೇಕು. ಟ್ರಕ್ ಯಾವುದು ನಿಲ್ಸಂಗಿಲ್ಲ. ಮುಂದೆ ನಡ್ಕೊಂಡು ಹೋಗೋಣ. ಇದು ಬಂದ್ಬಿಟ್ಟು ಸೊಂಡೆಕೊಪ್ಪ ಕ್ರಾಸು ಬಸ್ ಸ್ಟ್ಯಾಂಡ್ ಅಂತೆ. ಅಣ್ಣ ಹೇಳಿದ್ರು ಬಸ್ಸಲ್ಲಿ ಹೋಗಿ ಅಂತ. ನಾವು ಬಸ್ಸಲ್ಲಿ ಹೋಗಲ್ವಲ್ಲ ಇವತ್ತು, ಶಪಥ. ಇನ್ನೇನಾದರೂ ಲಾರಿನ ಕಾಯ್ಕೊಂಡು ಲಾರಿ ಬರುತ್ತೆ ಅಂತ ಕಾಯ್ತಿದ್ರೆ ನಡ್ಕೊಂಡೇ ಹೋಗ್ಬಿಡ್ತೀನಿ ಅಷ್ಟೇ. ಅದಕ್ಕೇ ನಾವು ಗಾಡಿಯಲ್ಲೇ ಡ್ರಾಪ್ ಹಾಕ್ಸ್ಕೊಬರೋಣ. ಇಲ್ಲಿ ನಡೆದ್ಬಿಟ್ರೆ ಜಾಸ್ತಿ, ಅಲ್ಲಿ ಬೆಟ್ಟ ಹತ್ತಕ್ಕಾಗಲ್ಲ. ಆದ್ದರಿಂದ ಗಾಡಿಯಲ್ಲೇ ಡ್ರಾಪ್ ಹಾಕ್ಸ್ಕೊಂಡು ಹೋಗ್ಬರೋಣ. ಗಾಡಿಯಲ್ಲಿ ಕೇಳೋಣ, ಯಾರು ಇಲ್ವಲ್ಲ. ಗಾಡಿಯಲ್ಲಿ ಡ್ರಾಪ್ ಕೇಳೋಣ ಅಂತ ಅನ್ಕೊತೀನಿ. ಗಾಡಿಗಳೇ ಬರ್ತಿಲ್ಲ ಹಿಂದೆ. ಅಯ್ಯೋ ಕರ್ಮವೇ. ದೊಡ್ಡ ಲಾರಿ ಬರ್ತಿದೆ, ಅದು ನಿಲ್ಸಲ್ವಲ್ಲ, ರೈಟಿಗೆ ಹೋಗ್ತಿದೆ ಅದು. ಮುಂದೆ ಅಯ್ಯೋ ಟ್ಯಾಕ್ಟ್ರ್ ನಂಗೆ ಕೇಳಿದೆ ಮುಂದೆ ಬರ್ತೀನಿ ಅಂತ. ಹೋಗಿ ಬರಬೇಡ ನೀನು ಅಂದ್ಬಿಟ್ಟು. ನಿಮಗೆ ಆ ಹಿಂದೆಗಡೆ ಸ್ಕೈ ವಾಕ್ ನಾನೇನು ತೋರಿಸ್ತೆ, ಆ ಸ್ಕೈ ವಾಕಿಂದ ನಾನು ಒಂದು ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ನಡ್ಕೊಂಡೇ ಬಂದುಬಿಟ್ಟೆ. ಈ ಸರ್ವಿಸ್ ರೋಡಲ್ಲಿ ನಾನು ಡ್ರಾಪ್ ಕೇಳ್ತಿದ್ದೀನಿ. ಡ್ರಾಪ್ ಏನಕ್ಕೆ ಕೊಡ್ತಿಲ್ಲ ಅಂದರೆ ಅದು ಸರ್ವಿಸ್ ರೋಡ್ ಅಲ್ವಾ, ಅದಕ್ಕೆ ಡ್ರಾಪ್ ಕೊಡ್ತಿಲ್ಲ.
ನಾನು ಇವಾಗ ಹೈವೇಗೆ ಬಂದಿದ್ದೀನಿ. ಹೈವೇಲಿ ಮೋಸ್ಟ್ಲಿ ಡ್ರಾಪ್ ಕೊಡ್ಬೋದು ಅಂತ ಅಂದ್ಕೊಂಡು ಹೈವೇಗೆ ಬಂದಿದ್ದೀನಿ. ಆ ಕಡೆಯಿಂದ ಈ ಕಡೆ ಎಗರು ಬಂದಿದ್ದೀನಿ. ನೋಡೋಣ ಇಲ್ಲಾದರೂ ಡ್ರಾಪ್ ಕೊಡ್ತಾರೆ ಅಂತ. ಲಾರಿ ಕೊಡದೆ ಆದರೂ ಪರವಾಗಿಲ್ಲಪ್ಪ, ಇವಾಗ ಬೈಕ್ ಆದರೂ ಕೊಡಿ ಅಂತ ನಾನು. ಹಿಂದೆ ಒಂದು ಟೆಂಪೋ ಬರ್ತಿದೆ ಬರ್ತಾರ, ಇಲ್ಲೂ ನಿಲ್ಸೋಕ್ಕೆ ಜಾಗ ಇಲ್ಲ. ಓ ನಿಲ್ಸೋಕ್ಕೆ ಜಾಗ ಇಲ್ಲ. ಅಲ್ಲಿದ್ದವ್ರನ್ನ ಕರೆದ್ಬಿಟ್ಟು ಕ್ಯಾಬಣ್ಣ ಡ್ರಾಪ್ ಕೊಡ್ತೀನಿ ಅಂತವ್ರೆ. ನೋಡೋಣ ಡ್ರಾಪ್ ಕೊಡ್ತಾರೆ ಅಂತ. ಅಣ್ಣ ನಾನು ಇದ್ರ ಹತ್ರ ಯಾವುದಪ್ಪ ಅದು ಚಂದ್ರಾಯನದುರ್ಗ ಹೋಗ್ತಾ ಇದ್ದೆ ಅಣ್ಣ. ಚಂದ್ರಾಯನದುರ್ಗ? ಹಾಂ ಅಲ್ಲಿ ಇದ್ರ ಹತ್ರ ಅಣ್ಣ, ಯಾವುದು ಗೊತ್ತಾ ಅದು ಬರುವನಹಳ್ಳಿ ಗೊತ್ತಾ ನಿಮಗೆ? ಆ ಕಡೆ ಬರುತ್ತೆ. ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿ ಗಂಟೆ ಡ್ರಾಪ್ ಕೊಟ್ಬಿಡಿ ಸಾಕು. ಎಷ್ಟು ಬರುವನಹಳ್ಳಿ ಹೋಗ್ಬೇಕಂದ್ರೆ ದಾವಸ್ಪೇಟೆ ಹೇಳಿ. ಅಲ್ಲ ನೀವು ಎಷ್ಟು ದೂರ ಹೋಗ್ತೀರೋ ಅಷ್ಟೇ ಕೊಟ್ಬಿಡಿ ಸಾಕು. ನಾನು ಬೇರೆ ಗಾಡಿ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಆವಾಗಲಿಂದ ನೋಡ್ತಾ ಇದ್ದೀನಿ ಯಾವುದೂ ಡ್ರಾಪ್ ಕೊಡ್ತಿಲ್ಲ ಆದ್ರಿಂದ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ 2 ಕಿಲೋಮೀಟ್ರು ನಾನು ಸೀದಾ ನಡ್ಕೊಂಡು ಬಂದು ಕಾಲೆಲ್ಲ ನೋವು ಬಂದುಬಿಟ್ಟಿದ್ವು. ಈ ಫ್ಲೈಓವರ್ ನಿಮ್ಗೆ ಏನು ಕಾಣಿಸ್ತಿದೆ, ಫ್ಲೈಓವರ್ ಹತ್ರ ಹೋಗ್ಬಿಟ್ಟು ಇಲ್ಲಿಂದ ಗಾಡಿಗಳು ಸಿಗುತ್ತೆ ಅಂತ ಅಂದ್ಕೊಂಡು ನಾನು ನನ್ನ ಪಡಿಗೆ ನಾನು ಡ್ರಾಪ್ಗಳನ್ನ ಕೇಳ್ಕೊತಿದ್ದೆ. ಮಂಜುನಾಥ್ ಅಣ್ಣ ಏನು ಮಾಡಿದ್ರು ಅಂದರೆ ಆ ಫ್ಲೈಓವರ್ ಹತ್ರ ಇದ್ದೆ ನಾನು, ಕೂಗ್ಬಿಟ್ಟು ಬಾ ನಾನು ಅಲ್ಲಿ ಆ ಕಡೆನೇ ಹೋಗೋದು, ದಾಬಾಡ್ಸ್ಪೇಟೆ ಗಂಟೆ ನಿಂಗೆ ಡ್ರಾಪ್ ಕೊಡ್ತೀನಿ ಅಂದರು. ಇಲ್ಲಿಂದ 40 ಕಿಲೋಮೀಟ್ರ್ ಇದೆ ದಾಬಾಡ್ಸ್ಪೇಟೆ. ಟ್ಯಾಕ್ಸಿಯಲ್ಲಿ 40 ಕಿಲೋಮೀಟ್ರು ನಮಗೆ ಡ್ರಾಪ್ ಕೊಡ್ತಿದ್ದಾರೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಟ್ಯಾಕ್ಸಿಯಲ್ಲಿ ಡ್ರಾಪ್ ತೊಗೊತೀನಿ ಅಂತ. ನಾನು ನಿಮಗೆ ಸ್ವಿಗ್ಗಿ ಆ್ಯಪ್ ಯಾವ ಥರ ವರ್ಕ್ ಆಗುತ್ತೆ, ಸ್ವಿಗ್ಗಿ ಆ್ಯಪ್ನಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು, ಏನೆಲ್ಲ ಅನುಕೂಲಗಳಿದಾವೆ ಅನಾನುಕೂಲಗಳಿದಾವೆ ಎಲ್ಲನೂ ನಿಮ್ಗೆ ಹೇಳಿದ್ದೆ. ಅದೇ ಥರನೇ ಈ ಕ್ಯಾಬೂ ಅಷ್ಟೇ. ಈ ಕ್ಯಾಬ್ನ ತೊಗೊಂಡವ್ರು ಏನು ಮಾಡ್ತಾರೆ ಅಂದರೆ, ಅಣ್ಣ ನನಗೆ ಹೇಳಿದ್ದು EMI ಅಲ್ಲಿ ಕ್ಯಾಬ್ ತೊಗೊಂಡ್ರೆ ಓಲಾ ಮತ್ತು ಊಬರ್ನ ನಂಬ್ಕೊಂಡು ಮಾತ್ರ EMI ಅಲ್ಲಿ ಕ್ಯಾಬ್ಗಳನ್ನ ತೊಗೊಬಾರ್ದಂತೆ. ಓಲಾ ಊಬರು ವರ್ಸ್ಟ್ ಸರ್ವಿಸ್ ಅಂತೆ. ಯಾಕಂದರೆ ಅರ್ನಿಂಗ್ಸ್ ಆಗುತ್ತಲ್ಲ, ಆ ಅರ್ನಿಂಗ್ಸಲ್ಲಿ ತೀರಾ ಕಡಿಮೆ ಕೊಡೋದಂತೆ. ಅರ್ನಿಂಗ್ಸು ಕಮಿಷನ್ನೇ ಜಾಸ್ತಿ ಹಿಡ್ಕೊಂತಾರಂತೆ. ನೀವೇನಾದರೂ ಯಾರಾದರೂ ಕ್ಯಾಬ್ಗಳನ್ನ ತಗೊಳ್ಳೋರಾಗಿದ್ದರೆ EMI ಅಲ್ಲಿ, ಅಥವಾ ಬೇರೆ ಕ್ಯಾಬ್ ನಾನು ಡ್ರೈವರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಓಲಾ ಊಬರ್ನ ಮಾತ್ರ ನಂಬ್ಕೊಂಡು ಕ್ಯಾಬ್ನ ತಗೊಳ್ಳೋಕ್ಕೆ ಅಂತ ಹೋಗ್ಬೇಡಿ. ಅಣ್ಣನ ಸಜೆಷನ್ ಇದು. ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು? ನಮಗೆ 3 ಇಯರ್ಸ್. ಅಣ್ಣಂಗೆ 3 ವರ್ಷ ಎಕ್ಸ್ಪೀರಿಯೆನ್ಸು. 3 ವರ್ಷ ಎಕ್ಸ್ಪೀರಿಯೆನ್ಸ್ನ ಮಾತು ಹೇಳ್ತಿದ್ದಾರೆ. ಅದನ್ನು ಬಿಟ್ಟರೆ ಈ ರ್ಯಾಪಿಡೋ, ನಮ್ಮ ಯಾತ್ರೆ, ಈ ಆ್ಯಪ್ಗಳನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಹೋಗ್ಬೋದಂತೆ. ಅದರಲ್ಲೂ ಸ್ವಲ್ಪ ಅರ್ನಿಂಗ್ಸ್ ಇವಾಗ್ಲೂ ಕಡಿಮೆ ಕೊಡ್ತವ್ರಂತೆ. ಎಲ್ಲದರಲ್ಲೂ ಕಷ್ಟ ಇದೆ, ಎಲ್ಲ ಮಾಡಬೇಕು. ಆ ಆ್ಯಪ್ ನಂಬ್ಕೊಂಡು ಗಾಡಿ ಇಕ್ಬಾರ್ದು. ಈ ಓಲಾ ಊಬರ್ ಆಗಲಿ, ರ್ಯಾಪಿಡೋ ಆಗಲಿ, ನಮ್ಮ ಯಾತ್ರೆ ಆಗಲಿ, ಯಾವುದನ್ನು ನಂಬ್ಕೊಂಡು ಬಂಡವಾಳ ಹಾಕಿ ಕ್ಯಾಬ್ನ ಮಾತ್ರ ತಗೊಳಕ್ ಹೋಗ್ಬೇಡಿ ಫ್ರೆಂಡ್ಸ್. ಅಷ್ಟೇ ಹೇಳ್ತಿರೋದು. ಏನು ಮನೇಲಿ ನಾನು ವೇಸ್ಟ್ ಆಗಿ ಕೂತಿದ್ದೀನಿ, ಆದಷ್ಟು ಆಗ್ಲಿ ನನಗೆ ಅನ್ನೋದು ಉದ್ದೇಶ ಇದ್ರೆ ಮಾತ್ರ ಕ್ಯಾಬ್ ತಗೊಳ್ಳಿ. ನಾನು ಅದರಿಂದ ಸಂಪಾದನೆ ಮಾಡ್ತೀನಿ, ಅದರಿಂದ ಜೀವನ ಮಾಡ್ತೀನಿ, ನಾನು ಅದರಿಂದ ಮನೆ ಕಡೆ ಸಾಕ್ತೀನಿ ಅನ್ನೋದಾದ್ರೆ ಕ್ಯಾಬ್ನ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಇದರಿಂದ ಏನು ಲಾಭ ಇಲ್ಲ. ಆಯ್ತಲ್ಲ, ಅಣ್ಣ ಏನು ಹೇಳಿದ್ರು ಅಂತ ಕ್ಯಾಬ್ ತಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ. ಅವರು ಬಂದ್ಬಿಟ್ಟು ತುಮಕೂರಿನ ಕಡೆ ಹೋಗ್ತಿದ್ದಾರೆ. ನಾವು ರೈಡ್ ತಗೊಂಡು ದಾಬಾಡ್ಸ್ಪೇಟೆಯಿಂದ ಹೋಗಬೇಕು. ಇವಾಗ ಸುಗಮವಾಗಿ ಜರ್ನಿ ಸಾಗ್ತಾ ಇದೆ. ಬನ್ನಿ ಜರ್ನಿನ ಎಂಜಾಯ್ ಮಾಡೋಣ. ಹುಷಾರು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಡ್ರಾಪ್ ಕೊಟ್ರಿ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಾಯ್ ಬಾಯ್. ಕ್ಯಾಬ್ ಅಣ್ಣ ಬಂದ್ಬಿಟ್ಟು ಡ್ರಾಪ್ ಕೊಟ್ಟರು. ಹಿಂದೆ ಸೀಟಿಗೆ ಹಾಕೊಂಡು ಹೋದ್ರು. ಕರೆಕ್ಟಾಗಿ ಟ್ಯಾಕ್ಸಿ ಅಣ್ಣ ಬಂದ್ಬಿಟ್ಟು 28 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು ನಮಗೆ. ಇವಾಗ ನಾನು ದಾಬಾಡ್ಸ್ಪೇಟೆಯಲ್ಲಿದ್ದೀನಿ. ನನ್ನ ಹಿಂದೆ ಕಾಣ್ತಿರುವಂಥ ರೋಡೇ ಕೊರಟಗೆರೆಗೆ ಹೋಗುತ್ತೆ. ಕೊರಟಗೆರೆಯಿಂದ ಆ ಬೆಟ್ಟ ಹತ್ರ ಆಗುತ್ತೆ. ಇನ್ನೊಂದು ಬೆಟ್ಟ ನಾವು ಹತ್ತಿದ್ವಿ, ಕೊರಟಗೆರೆ ಅಕ್ಕಪಕ್ಕದಲ್ಲೇ ಬರೋದು, ಅದು ಸಿದ್ರ ಬೆಟ್ಟ. ಇದೇ ರೂಟಲ್ಲೇ ನಾವು ಹೋಗಿದ್ದು ಸಿದ್ರ ಬೆಟ್ಟಕ್ಕೂ. ಇವಾಗಂತೂ ಈ ರೋಡಲ್ಲಿ ಯಾವುದೇ ಟೆಂಪೋಗಳು ಅಥವಾ ಲಾರಿಗಳು ಯಾವುದೂ ಹೋಗ್ತಿಲ್ಲ. ಗಾಡಿಗಳು ಹೋಗ್ತಿದ್ದಾವೆ, ಇಲ್ಲಿ ಲೋಕಲ್ ಜನರ ಗಾಡಿಗಳು. ಆ ಗಾಡಿಗಳು ಇಲ್ಲೇ ಊರು ಅಕ್ಕಪಕ್ಕ ಇರೋ ಊರುಗಳದು. ಅಲ್ಲಿ ನಿಲ್ಸ್ರಪ್ಪ ಅಂದರೆ ಅವ್ರು ಇಲ್ಲೇ ಅಂತಾರೆ. ನೋಡೋಣ ಯಾವ್ದಾದ್ರು ದೊಡ್ಡ ಲಾರಿಗೆ ಕೈ ಹಾಕೋಣ. ಯಾವುದೋ ದೊಡ್ಡ ಲಾರಿಗೆ ಬರ್ತಾನೆ ಇಲ್ವಲ್ಲ. KSRTC ಬಸ್ ಬರ್ತಿದೆ, ಡ್ರಾಪ್ ಕೊಡಲ್ವಲ್ಲ KSRTC ಬಸ್ ಅವರು. 3 ಕಿಲೋಮೀಟರ್ ಅಷ್ಟೇ ಹೋಗೋದು. ಹಾಂ ಪರವಾಗಿಲ್ಲ ಅಣ್ಣ. ನೀವು ಎಷ್ಟು ದೂರ ಹೋಗ್ತೀರಾ ಅಷ್ಟು ದೂರ ಬಿಡಿ. ಅಣ್ಣ ನಿಮ್ಮ ಹೆಸರು? ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವಾಗ ಬಸವರಾಜ್ ಅಣ್ಣ ಫಸ್ಟ್ ಡ್ರಾಪ್ ಕೊಡ್ತಾವ್ರೆ. ದಾಬಾಡ್ಸ್ಪೇಟೆಯಿಂದ 3 ಕಿಲೋಮೀಟ್ರ್ ಹೋಗ್ತಾರಂತೆ. ಊರಿಲ್ಲ ಅಣ್ಣ, 1.5 ಅಷ್ಟೇ, 1 ಕಿಲೋಮೀಟರ್. ಓಕೆ ಪರವಾಗಿಲ್ಲ ಅಣ್ಣ. ಎಷ್ಟು ದೂರ ಹೋಗ್ತೀರಾ ಅಷ್ಟು ದೂರ ಬಿಡಿ, ಪರವಾಗಿಲ್ಲ. ಈ ರೋಡ್ನಲ್ಲಿ ಯಾವುದೇ ಟೆಂಪೋ ಲಾರಿ ಹೋಗೋದು ತೀರಾ ಕಡಿಮೆ ಅಂತೆ. ಹೋದ್ರೂ ಯಾರು ಹತ್ತಿಸ್ಕೊಳ್ಳಲ್ಲ ಅಂತ ಅಣ್ಣ ಹೇಳ್ತವ್ರೆ. ಆಗಿದ್ದಾಗಲಿ ಅಣ್ಣ. ಈ ಥರ ಗಾಡಿಗಳಾ? ಹಾಂ
ಆಗಿದ್ದಾಗಲಿ ಅಲ್ಲಿಗೆ ಹೋಗಿ ಡ್ರಾಪಲ್ಲೇ ರೀಚ್ ಆಗೋಣ ಅಂತ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಅಣ್ಣ 1.5 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು. ಈ ಊರ ಹೆಸರು ಬಂದ್ಬಿಟ್ಟು ಲಕ್ಕೂರ್ ಅಂತ. ಇಲ್ಲಿಂದ ಕರೆಕ್ಟಾಗಿ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಅಷ್ಟೇ ಅಲ್ವಾ, ಇನ್ನು 42 ಕಿಲೋಮೀಟ್ರು, 47 ಕಿಲೋಮೀಟ್ರು ಇನ್ನು ನಾವು ಹಿಚೈಕಿಂಗ್ ಮಾಡ್ಕೊಂಡು ಹೋಗ್ಬೇಕು. 47 ಕಿಲೋಮೀಟ್ರು. ಮಳೆ ಏನಾದರೂ ಬಂದರೆ ಇನ್ನೂ ಅಡ್ವೆಂಚರ್ ಆಗಿರುತ್ತೆ ಈ ಒಂದು ಜರ್ನಿ ಮಾತ್ರ. ಯಾವುದು ಗಾಡಿಗಳೇ ಓಡಾಡ್ತಿಲ್ವಲ್ಲ ಗುರು, ಇದು ಖಾಲಿ ರೋಡ್ ಇದು. ಅಲ್ಲಿ ಗಂಟೆ ಇದು ಆಗೋದು ಎಷ್ಟು ಕಿಲೋಮೀಟ್ರು? ಒಂದು 3 ಕಿಲೋಮೀಟ್ರ್. ಓಕೆ ಅಣ್ಣ, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ನಿಮ್ಮ ಹೆಸರು? ಸಿದ್ಲಿಂಗಯ್ಯ. ಯಾವ ಊರಣ್ಣ ನಿಮ್ಮದು? ಬಾರಲ್ಲಿ ಕೆಲಸ ಮಾಡೋದು. ಹೌದಾ? ಸಿದ್ಲಿಂಗಣ್ಣ ಇವರು ಇವಾಗ ಡ್ರಾಪ್ ಕೊಟ್ಟರು. ನಾನೊಂದು 2-3 ಕಿಲೋಮೀಟ್ರ್ ನಡ್ಕೊ ಬಂದ್ಬಿಟ್ರೆ ಯಾರೂ ಡ್ರಾಪ್ ಕೊಡಲ್ಲ ಅಂತ ಹೋಪ್ ಇಟ್ಕೊಂಡಿದ್ದೆ. ಸದ್ಯ ಡ್ರಾಪ್ ಕೊಟ್ಟರು ಸಿದ್ಲಿಂಗಣ್ಣವರು. 3 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾರಂತೆ. ಅದ್ರ ಮುಂದೆಗಡೆ ನೋಡೋಣ. ಈ ರೋಡ್ನಲ್ಲಿ ಜನನೇ ಓಡಾಡ್ತಿಲ್ಲ, ಮತ್ತು ಗಾಡಿಗಳು ಓಡಾಡ್ತಿಲ್ಲ. ಹೆಂಗೆ ಡ್ರಾಪ್ ತಗೊಂಡು ಹೋಗೋದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಕರೆಕ್ಟಾಗಿ ಅಣ್ಣವರು ಒಂದು 3 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು. ಅಣ್ಣವರು ಅಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಕೆಲಸ ಮಾಡ್ತಾರಂತೆ ಹಿಂದೆಗಡೆ. ನನ್ನಿಂದೆ ಕಾಣ್ತಿರುವಂಥ ಓಲಾ ಗಾಡಿ, ಈ ಓಲಾ ಗಾಡಿಯಲ್ಲೇ ನಾವು 25 ಕಿಲೋಮೀಟ್ರು ಡ್ರಾಪ್ ತೊಗೊಂಡು ಬಂದೆ ನಾನು. ಅಲ್ಲಿ ಡ್ರಾಪ್ ತೊಗೊಳ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ ನಾನು. ಡ್ರಾಪ್ ಕೊಡೋಲ್ಲ ಅಂತ ಅಂದ್ಕೊಂಡು ಹತ್ತದ ಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಂಗೆ ಸರ್ ಜೊತೆ ಬರ್ತಾ ಮಾತಾಡಿಕೊಂಡು ಅದನ್ನು ಮರ್ತೋಗ್ಬಿಟ್ಟೆ. ಇವಾಗ ನಾವು ಕರೆಕ್ಟಾಗಿ ಬಂದ್ಬಿಟ್ಟು ದೇವರಾಯನದುರ್ಗ ಬಿಟ್ಟು ಬಂದುಬಿಟ್ಟಿದ್ದೀವಿ. ದೇವರಾಯನದುರ್ಗ ಹಿಂಗೆ ಹೋದರೆ 20 ಕಿಲೋಮೀಟ್ರ್, ನಾವು ಹಿಂಗೆ ಹೋಗಬೇಕು. ಇವಾಗ ಇನ್ನೊಂದು 17 ಕಿಲೋಮೀಟ್ರ್ ಇದೆ ಅಷ್ಟೇ ಆ ಚನ್ನರಾಯನದುರ್ಗ. ಸರ್ ನಿಮ್ಮ ಹೆಸರು? ಉಮೇಶ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. 25 ಕಿಲೋಮೀಟ್ರ್ ಡ್ರಾಪ್ ಮಾಡಿದರೆ ಸರ್ ಟೀ ಕುಡಿಯೋಣ ಅಂತ ನಾನು ಕರೆದಿದ್ದು, ಸರೇ ಕೊಟ್ಬಿಟ್ರು ಟೀಗೆ ದುಡ್ಡು. ಥ್ಯಾಂಕ್ ಯು ಸೊ ಮಚ್. ಓಲಾ ಗಾಡಿಯಲ್ಲಿ 28 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು ಒಬ್ಬರು ಅಂಕಲ್ಲು. ಅವ್ರ ಜೊತೆನೇ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಹಂಗೆ ಮುಂದೆ ನಡ್ಕೊಂಡು ಬರ್ತಾಯಿದ್ದೆ. ಬಾಲರಾಜಣ್ಣ ಸಿಕ್ಕಿದ್ರು. ಬಾಲರಾಜಣ್ಣ, ಅಣ್ಣ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಕೊಡ್ತೀರಾ? ನಾನು 10 ಕಿಲೋಮೀಟ್ರ್ ಹೋಗ್ತೀನಿ. 10 ಕಿಲೋಮೀಟ್ರಾ? 10 ಕಿಲೋಮೀಟ್ರ್ ಡ್ರಾಪ್ ಮಾಡ್ತಾವ್ರೆ ಬಾಲರಾಜಣ್ಣ. ಒಳ್ಳೆ ಎಕ್ಸ್ಪೀರಿಯೆನ್ಸು ಇದಂತೂ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ನನ್ನ ಜೀವನದಲ್ಲೇ. ಹಿಚೈಕಿಂಗ್ ಮಾಡೋದ್ರಿಂದ ತುಂಬ ಜನಗಳನ್ನ ಭೇಟಿ ಆಗ್ತಾಯಿದ್ದೀನಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ಸಿಗ್ತಿದೆ. ಓಲಾ ಗಾಡಿಯಲ್ಲಿ ಸಿಕ್ಕಿದ್ರಲ್ಲ ಅವರು ಸರ್ರು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮತ್ತು ಒಳ್ಳೆ ಅರ್ಥ ಹೇಳಿದ್ರು. ಮತ್ತು ಇವಾಗ ಸಿಚುವೇಶನ್ ಹೇಗಿದೆ, ಮತ್ತು ಇವಾಗ ಎಜುಕೇಷನ್ ಸಿಸ್ಟಮ್ ಏನಿದೆ, ರಾಜಕೀಯ ಹೇಗಿದೆ ಅಂತೆಲ್ಲ ವಿವರಿಸಿ ನನಗೆ ಹೇಳಿದ್ರು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಹಿಚೈಕಿಂಗ್ ಒಂದಕ್ಕಿಂತ ಆದರೂ ಮಾಡಬೇಕು ಜೀವನದಲ್ಲಿ. ಹೊಸ ಜನಗಳನ್ನ ಭೇಟಿ ಮಾಡ್ತಾನೆ ಇರಬೇಕು. ಆದಷ್ಟು ಹೊಸ ಜನಗಳನ್ನ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡೋಣ. ಇವಾಗ ಬನ್ನಿ ನಾವು ಚನ್ನರಾಯನದುರ್ಗ ಕಡೆ ಹೋಗೋಣ. ಬಾಲರಾಜಣ್ಣವರು 9 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು ನಮ್ಮನ್ನು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು. ಹಾಂ, ಇಲ್ಲೇ ಕೆಲಸ ಮಾಡ್ತಾರಂತೆ. ಇವಾಗ ಅವ್ರ ಕೆಲಸಕ್ಕೆ ಹೋಗ್ತಿದ್ದಾರೆ. ನಾವಿನ್ನು ಎಷ್ಟಣ್ಣ? 2.5 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಓಕೆ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಹಾಂ, ಹಾಗೆ ಸೀದಾ ನಡ್ಕೊಂಡು ಬರ್ತಾಯಿದ್ದೆ. ನನ್ನ ಪುಣ್ಯಕ್ಕೆ ಒಬ್ರು ಅಣ್ಣ ಡ್ರಾಪ್ ಕೊಡ್ತಾರೆ. ಅಣ್ಣ ನಿಮ್ಮ ಹೆಸರು? ಸಿದ್ದರಾಜಣ್ಣ ಇವಾಗ ಡ್ರಾಪ್ ಕೊಡ್ತಾರಂತೆ. ಎಷ್ಟು ಕಿಲೋಮೀಟ್ರ್ ಅಣ್ಣ? 3 ಕಿಲೋಮೀಟ್ರಾ? ಓಕೆ, ಇನ್ನು 3 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾವ್ರೆ. ಅಣ್ಣ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಚನ್ನರಾಯನದುರ್ಗ? 3? ಓಕೆ, ಇನ್ನು 3 ಕಿಲೋಮೀಟ್ರ್ ಯಾಕಾದ್ರೂ ಮಾಡಿ. ಓ ಅದೇ ಅಲ್ಲ? ಓಕೆ, ಇನ್ನು 3 ಕಿಲೋಮೀಟ್ರ್ ಹೇಗಾದರೂ ಮಾಡಿ ಹಿಚೈಕಿಂಗ್ ಮಾಡ್ಕೊಂಡು ಹೋದರೆ ಇವತ್ತಿನ ಚಾಲೆಂಜು ಕಂಪ್ಲೀಟ್ ಆಗುತ್ತೆ. ಸಿದ್ದರಾಜಣ್ಣವರು ಇವಾಗ 3 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು. ನಾನು ಹಿಂದೆ ಕಾಣ್ತಿರುವಂಥ ರೋಡ್ನಲ್ಲಿ 3 ಕಿಲೋಮೀಟ್ರ್ ನಾವು ಹೋದರೆ ನಮಗೆ ಚನ್ನರಾಯನದುರ್ಗ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಬಾಯ್. ದರ್ಶನ್ ಅಂತಣ್ಣ. ಓಕೆ, ಥ್ಯಾಂಕ್ ಯು, ಬಾಯ್. ಹಾಂ, ಫೈನಲ್ ಆಗಿ ನಾವು ಚನ್ನರಾಯನದುರ್ಗ ರೋಡ್ನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. 105 ಕಿಲೋಮೀಟ್ರ್ ಹಿಚೈಕಿಂಗ್ ಮಾಡ್ಕೊಂಡು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು, ಖಂಡಿತ ಆಗುತ್ತೆ ಇದು ನಿನಗೆ ಅಂತ. ಅದೇ ಕಾನ್ಫಿಡೆನ್ಸಲ್ಲಿ ಬಂದು ನಾವು ಚನ್ನರಾಯನದುರ್ಗನ ತಲುಪೇ ಬಿಟ್ವಿ ನಾವು. ಇದೇ ನೋಡಿ ಚನ್ನರಾಯನದುರ್ಗ, ಇದೇ ಬೆಟ್ಟ ಇವಾಗ ನಾವು ಹತ್ತಕ್ಕೆ ಅಂತ ಹೋಗ್ತಿರೋದು. ಆ ಬೆಟ್ಟದ ಇತಿಹಾಸ ಬಂದ್ಬಿಟ್ಟು ಇಲ್ಲಿದೆ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಈ ಇತಿಹಾಸ ಮತ್ತು ಈ ಬೆಟ್ಟವನ್ನು ಸ್ವಲ್ಪ ಕ್ಲೀನ್ ಮಾಡ್ತಿದ್ದಾರೆ. ಆ ಕ್ಲೀನ್ ಮಾಡ್ತಿರೋರು ಯಾರು ಅಂದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ನಿಜವಾಗ್ಲೂ ನಾನೇ ಶಾಕ್ ಆಗಿಬಿಟ್ಟೆ. ಒಂದು ಕ್ಷಣ ಒಬ್ಬರಣ್ಣ ಸಿಕ್ಕಿ ಹೇಳಿದ್ರು, ಯೂಟ್ಯೂಬರ್ ಅಂತೆ. ಅವ್ರು ಯೂಟ್ಯೂಬರ್ ಹೆಸರು ಹೇಳಿದ್ರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ, ನನಗಿಂತ ಡಬ್ಬಲ್ ಆಗಿ ಖುಷಿ ಪಡ್ತೀರಾ ನೀವಂತೂ.
ಕ್ಲೀನ್ ಮಾಡ್ತಿರೋದು, ಹೆಂಗೆ ಕ್ಲೀನ್ ಮಾಡ್ತವ್ರೆ, ಏನೆಲ್ಲ ಕ್ಲೀನ್ ಮಾಡ್ತವ್ರೆ, ಯಾವುದದು ಎಲ್ಲ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಬೆಂಗಳೂರಿಂದ ಚನ್ನರಾಯನದುರ್ಗಕ್ಕೆ ವಿತೌಟ್ ಮನಿ ₹1 ಖರ್ಚು ಮಾಡದೆ ನಾನು ಡ್ರಾಪ್ ಹಾಕ್ಸ್ಕೊಂಡು ಬಂದಿರೋಂಥ ವಿಡಿಯೋ ನೀವು ನೋಡಿದ್ದೀರಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.